ಭಾರತ ಬೆಳೀತಾ ಇದೆ. ಭಾರತ ಜಾಗತಿಕ ಮಟ್ಟದಲ್ಲೂ ಕೂಡ ಸದ್ದು ಮಾಡ್ತಾ ಇದೆ. ಭಾರತ ಈಗ ಬಾಹ್ಯಾಕಾಶ ಕ್ಷೇತ್ರದಲ್ಲೂ ಚಂದ್ರಯಾನ, ಸೌರಯಾನ, ಮಾನವ ಸಹಿತ ಚಂದ್ರಯಾನಕ್ಕೂ ಕೂಡ ಭಾರತ ಸಜ್ಜಾಗ್ತಾ ಇದೆ. ವಿಶ್ವದ ಆರ್ಥಿಕತೆಯಲ್ಲಿ ಭಾರತ ಬೆಳೀತಾ ಇದೆ. ಈಗಾಗಲೇ ಮೂರನೇ ಅತಿದೊಡ್ಡ ಆರ್ಥಿಕತೆಯಾಗಿ ಭಾರತ ಬೆಳೆದಿದ್ದಾಗಿದೆ. ಇಷ್ಟೆಲ್ಲ ಬೆಳೀತಾ ಇರುವಂತಹ ಭಾರತದಲ್ಲಿ ರೈತನ ಬದುಕು ಮಾತ್ರ ಇನ್ನು ಕತ್ತಲಲ್ಲೇ ಇದೆ. ರೈತ ಇವತ್ತು ರಸ್ತೆಯಲ್ಲೇ ನಿಂತಿದ್ದಾನೆ. ರೈತ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾನೆ. ರೈತ ಇವತ್ತು ಕೂಡ ಸಾಯ್ತಾ ಇದ್ದಾನೆ. ಹಾಗಾದರೆ ಎಡವಿದ್ದಲ್ಲಿ ನಮ್ಮ ಪಾತ್ರ, ಸರ್ಕಾರದ ಪಾತ್ರದ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಅದಕ್ಕೂ ಮೊದಲು ನಾನೀಗಾಗಲೇ ಹೇಳ್ತಾ ಇದ್ದೆ, ಭಾರತ ಬದಲಾಗ್ತಾ ಇದೆ, ಬಟ್ ರೈತರ ಬದುಕು ಬದಲಾಗ್ತಾ ಇಲ್ಲ. ಭಾರತ ಬೆಳಗ್ತಾ ಇದೆ, ರೈತ ಕತ್ತಲಲ್ಲೇ ಇದ್ದಾನೆ. ಅದೇ ರೀತಿ ಪರಿಸ್ಥಿತಿ ಇವತ್ತೊಂದು ಬಂದಿರುವಂಥದ್ದು. ಏನು ಆ ಪರಿಸ್ಥಿತಿ ಅಂತ ಹೇಳಿದ್ರೆ, ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಸದ್ದು ಮಾಡಿದಂಥ ವಿಚಾರ ಇದು. ಅದರಲ್ಲೂ ಕೂಡ ಇದು ಇತ್ತೀಚಿನ ದಿನಗಳಲ್ಲಿ ಸದ್ದು ಮಾಡಿದರೂ ಕೂಡ ಬರೋಬ್ಬರಿ 4 ವರ್ಷಗಳಿಂದ ನಡೀತಾ ಇರುವಂಥ ಪ್ರತಿಭಟನೆ ನೋಡಿ ವೀಕ್ಷಕರೇ. ರಾಜ್ಯ ರಾಜಕಾರಣ ಒಂದು ಕಡೆ, ರಾಜ್ಯ ಇತಿಹಾಸದಲ್ಲೇ ಅತಿ ದೊಡ್ಡ ಹೋರಾಟ. ಯಾರೂ ಕೂಡ ಇದನ್ನು ಉಲ್ಲೇಖ ಮಾಡಿಲ್ಲ. ಮೇ ಬಿ ದೇಶದ ಇತಿಹಾಸದಲ್ಲೇ ಅತಿ ದೊಡ್ಡ ರೈತ ಹೋರಾಟವಂತ ಇದನ್ನು ಹೇಳ್ಬೋದು. ಕಾರಣ ಏನು ಅಂತ ಹೇಳಿದ್ರೆ, ಈ ಹಿಂದೆ ದೆಹಲಿಯಲ್ಲಿ ಸಂಯುಕ್ತ ರೈತ ಮೋರ್ಚಾ ಒಂದು ಪ್ರತಿಭಟನೆಯನ್ನು ಮಾಡಿತ್ತು. 380 ದಿನಗಳ ಕಾಲ ದೆಹಲಿಯ ಬಾರ್ಡರಲ್ಲಿ ಪ್ರತಿಭಟನೆ ಮಾಡಿತ್ತು. ಬಟ್ ನಮ್ಮ ರೈತರು, ದೇವನಹಳ್ಳಿಯ ರೈತರು ಬರೋಬ್ಬರಿ 4 ವರ್ಷಗಳ ಕಾಲ, 1200 ದಿನಗಳಿಗಿಂತ ಅಧಿಕ ಕಾಲ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಹಾಗಾದರೆ ಈ ರೈತರ ಹೋರಾಟಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ರೈತರು ಹೋರಾಟವನ್ನು ಮಾಡ್ತಾ ಇರುವಂಥದ್ದು ಭೂಮಿ ಹೋಗ್ತಾ ಇದೆ ಅಂತ ಹೇಳಿ. ನಮ್ಮ ರೈತರು ಹೋರಾಟವನ್ನು ಮಾಡ್ತಾ ಇರುವಂಥದ್ದು ದುಡ್ಡಿಗಾಗಿ ಅಲ್ಲ. ಇದು ದುಡ್ಡಿಗಾಗಿ ನಡೀತಾ ಇರುವಂಥ ಹೋರಾಟ ಅಲ್ಲ, ಇದು ಅಸ್ತಿತ್ವಕ್ಕಾಗಿ ನಡೀತಾ ಇರುವಂಥ ಹೋರಾಟ. ಇದು ನಮ್ಮ ತನವನ್ನು ಕಿತ್ಕೋತಾ ಇದ್ದಾರಲ್ವಾ ಅಂತ ಆಕ್ರೋಶದಿಂದ, ನೋವಿನಿಂದ ರೈತರು ಇವತ್ತು ರಸ್ತೆಗಿಳಿದಿದ್ದಾರೆ, ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ನೋಡಿ, ಈ ವಿಚಾರದ ಬಗ್ಗೆ ಮಾತನಾಡ್ತಾ ಹೋಗ್ತೀನಿ. ಒಂದು ಸಣ್ಣ ಪೀಠಿಕೆ ಹಾಕ್ತೀನಿ. ಏನಿದು ವಿಚಾರ ಅಂತ ಹೇಳಿದ್ರೆ, ಭೂಸ್ವಾಧೀನ ದೇವನಹಳ್ಳಿ ವ್ಯಾಪ್ತಿಯಲ್ಲಿ ಬರುವಂಥ ಚನ್ನರಾಯಪಟ್ಟಣ ಭಾಗದಲ್ಲಿ ಬರೋಬ್ಬರಿ 1777 ಎಕರೆ ಭೂಮಿಯನ್ನು ನೋಡಿ. ಏನೋ ಈ ಭೂಮಿ ಹೇಳ್ತಾ ಇದ್ದೀನಲ್ವಾ, 1777 ಎಕರೆ. ಇದು ಬಂಜರ್ ಭೂಮಿ ಅಲ್ಲ, ಬಂಗಾರ ಬೆಳೆಯುವಂಥ ಭೂಮಿ. ಈ ಭೂಮಿ ಇದು ಬಂಗಾರ ಬೆಳೆಯುವಂಥ ಭೂಮಿ, ಕೃಷಿ ಭೂಮಿ. ಈ ಭೂಮಿಯನ್ನು ಈಗ ಕಿತ್ಕೋಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ಮುಂದಾಗಿದೆ. ಈ ರಾಜ್ಯ ಸರ್ಕಾರನ, ಕಾಂಗ್ರೆಸ್ ಪಕ್ಷದ ರಾಜ್ಯ ಸರ್ಕಾರನ ಅಂತ ಹೇಳಿದ್ರೆ, ರಾಜ್ಯವನ್ನು ಆಳಿದ ಎಲ್ಲ ರಾಜಕೀಯ ಪಕ್ಷಗಳೂ ಸೇರಿದಂತೆ ರಾಜ್ಯ ಸರ್ಕಾರ, ಈ ಹಿಂದಿನ ಸರ್ಕಾರವೂ ಹೌದು, ಈಗಿನ ಸರ್ಕಾರವೂ ಹೌದು. ಯಾಕೆ ಅಂತ ಹೇಳ್ತೀನಿ ನೋಡಿ. 2022ರಲ್ಲಿ ನೋಟಿಫಿಕೇಶನನ್ನು ಹೊರಡಿಸಿದ್ದು BJP ಸರ್ಕಾರ, ಈ ಭೂಮಿ ಬೇಕು ಅಂತ ಹೇಳಿ. ಆಗ ವಿರೋಧ ಪಕ್ಷದಲ್ಲಿದ್ದಂಥ ಕಾಂಗ್ರೆಸ್, ಸಿದ್ದರಾಮಯ್ಯನವರು ರೈತರ ಪ್ರತಿಭಟನೆ ಸ್ಥಳಕ್ಕೆ ಹೋಗ್ತಾರೆ, ಚನ್ನರಾಯಪಟ್ಟಣಕ್ಕೆ ಹೋಗಿ ಹೇಳ್ತಾರೆ ರೈತರು, ಸರ್ ಈ ರೀತಿ ನಮ್ಗೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರು ಒಂದು ಭರವಸೆಯನ್ನು ಕೊಡ್ತಾರೆ, ನಾನು ಅಧಿಕಾರಕ್ಕೆ ಬಂದ ನಂತರ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸ್ತೀನಿ ಅಂತ ಹೇಳ್ತಾರೆ. ಆಗ ರೈತರು ಸಿದ್ದರಾಮಯ್ಯವ್ರ ಕೈಗೆ ಒಂದು ಗಿಡವನ್ನು ಕೊಡ್ತಾರೆ. ಆ ಗಿಡವನ್ನು ಅಲ್ಲೇ ನೆಡೆಸ್ತಾರೆ, ಅಲ್ಲೇ ಗಿಡವನ್ನು ಹೂಳ್ತಾರೆ. ನೆಡೆಸಿದ ನಂತರ ಆ ಗಿಡ ಈಗಾಗಲೇ 4 ವರ್ಷದ ಹಿಂದೆ ಆಗಿರುವಂಥ ಘಟನೆ. ಆ ಗಿಡ ಬೆಳೆದಾಗಿದೆ. ಬಟ್ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದ್ರಲ್ವಾ, ಏನು ಮಾಡಿದ್ರು ಸಿದ್ದರಾಮಯ್ಯನವರು? ಮತ್ತದೇ ಮೀನಾಮೇಷ. ಸಿದ್ದರಾಮಯ್ಯನವರು ಅದೇ ಸಿದ್ದರಾಮಯ್ಯನವರೇ, ಅಧಿಕಾರ ಇಲ್ಲದೆ ಇದ್ದಂತಹ ಸಿದ್ದರಾಮಯ್ಯನವರು, ಈ ಹಿಂದೆ ವಿಪಕ್ಷ ನಾಯಕರಾಗಿದ್ರಲ್ವಾ, ಆಗ ಸಿದ್ದರಾಮಯ್ಯನವರು ರೈತರ ಪರವಾಗಿ ಮಾತನಾಡಿದ್ರು. ಈಗಿನ ಸಿದ್ದರಾಮಯ್ಯನವರು ಟೈಮ್ ತೆಗೆದುಕೊಳ್ತಾ ಇದ್ದಾರೆ. 10 ದಿನ ಟೈಮ್ ಬೇಕಂತೆ ಸಿದ್ದರಾಮಯ್ಯನವ್ರಿಗೆ ಈ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ.